ಸಮೀರ್ ಮತ್ತೆ ಖುಷ್ಬುನ ಕುಟುಂಬ ದಿಲ್ಲಿನಲ್ಲಿ ವಾಸ ಮಾಡ್ತಿತ್ತು. ಇವತ್ತು ಸಂಡೇ, ಅದಕ್ಕೋಸ್ಕರ ಎಲ್ರೂ ಮನೆನಲ್ಲೇ ಇದ್ರು. ಅಮ್ಮ, ಸಮೀರ್ನ ಚಡ್ಡಿ ತುಂಬಾ ದಿನದಿಂದ ಬಾತ್ರೂಮ್ನಲ್ಲೇ ಇದೆ. ಇಷ್ಟು ದಿನ ಆದ್ರೂ ಅವನು ಅದನ್ನ ತೊಳ್ದೇ ಹಾಕಿಲ್ಲ. ನಾನ್ ತೊಳಿದೇ ಇರ್ತೀನಿ, ಅದ್ರಿಂದ ನಿನ್ಗೇನು? ನಿನ್ ರಬ್ಬರ್ ಬ್ಯಾಂಡು ಬಾತ್ರೂಮಲ್ಲಿ ಬಿದ್ದಿರುತ್ತೆ, ಅದ್ರ ಬಗ್ಗೆ ನಿನ್ಗೇನಾದ್ರೂ ಹೇಳದ್ನಾ? ಸಮೀರ್, ನಿನ್ ಚಡ್ಡಿನ ಒಗ್ಯೋದನ್ನ ಕಲಿ. ತುಂಬಾ ದೊಡ್ಡವನಾಗಿದ್ಯಾ ಇವಾಗ ನೀನು. ನಿನ್ ಚಡ್ಡಿನ ನೀನು ಒಕ್ಕೊಳ್ಳೋದಕ್ಕಾಗಲ್ವಾ? ಜ್ಯೋತಿ ಡಾರ್ಲಿಂಗ್, ನಂದೊಂದು ಸಾಕ್ ಸಿಕ್ತಿಲ್ಲ. ನಾನು ಶರ್ಮಾ ಅವ್ರನ್ನ ನೋಡಕ್ ಹೋಗ್ಬೇಕು. ನಾನೆಷ್ಟು ಸರಿ ಹೇಳಿದೀನಿ 2 ಸಾಕ್ಸನ್ನ ಒಟ್ಟಿಗೆ ಎತ್ತಿಡು ಅಂತ. ಶರ್ಮಾ ಅವ್ರನ್ನ ಭೇಟಿ ಮಾಡ್ಬೇಕೋ ಅಥವಾ ಅವ್ರ ಹೆಂಡ್ತಿನೋ? ತುಂಬಾ ತಿಂಗಳುಗಳಿಂದ ನಾನು ನೋಡ್ತಾನೆ ಇದ್ದೀನಿ, ಪ್ರತಿ ಭಾನುವಾರ ಶರ್ಮಾ ಮನೆಗ್ ಹೋಗ್ತೀರಾ. ನೀನು ನನ್ ಬಗ್ಗೆ ಅನುಮಾನ ಪಡ್ತಿದ್ಯಾ? ಹಾಲಲ್ಲಿ ಉಳಿನ ಹಿಂಡ್ಬೇಡ. ಅಮ್ಮ ಅಪ್ಪ, ಇಲ್ಲಿ ಬನ್ನಿ, ನನ್ನ ಯಾರೋ ಟಬ್ ಒಳಗೆ ಎಳ್ಕೊಂತಿದ್ದಾರೆ. ಮನೋಜ್, ಜ್ಯೋತಿ ಮತ್ತೆ ಖುಷ್ಬು ಓಡ್ಕೊಂಡು ಬಾತ್ರೂಮ್ಗೆ ಹೋಗಿ ತಲುಪ್ತಾರೆ. ಅವರಲ್ಲಿ ನೋಡ್ತಾರೆ ಸಮೀರ್ ಕುತ್ಕೆವರ್ಗೂ ಟಬ್ ಒಳಗಡೆ ಮುಳುಗೋಗಿದ್ದಾನೆ. ಮನೋಜ್ ಸಮೀರ್ ಕೈ ಹಿಡ್ಕೋತಾನೆ, ಜ್ಯೋತಿ ಮನೋಜ್ ಕಾಲ್ ಹಿಡ್ಕೋತಾಳೆ, ಮತ್ತೆ ಖುಷ್ಬು ಜ್ಯೋತಿ ಕಾಲ್ ಹಿಡ್ಕೋತಾಳೆ. ಇವ್ರೆಲ್ರೂ ಸಮೀರ್ನ ಹೊರಗಡೆ ಎಳೆಯೋ ಪ್ರಯತ್ನದಲ್ಲಿ ಸ್ವತಃ ತಾವೇ ಟಬ್ ಒಳಗಡೆ ಹೊರಟೋದ್ರು. ಮತ್ತೆ ಇದ್ದಕ್ಕಿದ್ದ ಹಾಗೆ ಒಂದು ಕಾಡಲ್ ಹೋಗಿ ಬೀಳ್ತಾರೆ. ನಾವಿದೆಲ್ಲಿಗ್ ಬಂದ್ವಿ? ಬಾತ್ರೂಮ್ ಟಬ್ಬಲ್ಲಿ ಕಾಡೆಲ್ಲಿಂದ ಬಂತು? ಸಮೀರ್, ಯಾರ್ ನಿನ್ನ ಹಿಡ್ಕೊಂಡು ಹೇಳ್ದಿದ್ದು? ನಾನು ಟಬ್ ಒಳಗೆ ನನ್ನ ಬಟ್ಟೆನ ಎತ್ಕೊಂತಿದ್ದೆ. ಆಗ ಟಬ್ ಒಳಗಿಂದ ಯಾರೋ ನನ್ನ 2 ಕೈ ಹಿಡ್ಕೊಂಡು ಎಳಿತಿದ್ರು. ಅಪ್ಪ, ನಾವೀಗ ಇಲ್ಲಿಂದ ಹೊರಗಡೆ ಹೇಗ್ ಹೋಗೋದು? ನನಗ್ ಗೊತ್ತಿಲ್ಲ ಮಗು. ಕಮಲಾಳ ಈ ಜಾದುವಿನ ಪ್ರಪಂಚಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇಲ್ಲಿ ಬಾಳೋದಿಕ್ಕೆ, ಇಲ್ಲಿಂದ ವಾಪಸ್ ನಿಮ್ ಮನೆಗ್ ಹೋಗೋದಿಕ್ಕೆ ನನ್ನ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕು ಅಷ್ಟೇ. ಪ್ರತಿ ಸರಿ ಉತ್ತರಕ್ಕೆ ಬಹುಮಾನ ಸಿಗತ್ತೆ, ಮತ್ತೆ ತಪ್ಪುತ್ತರಕ್ಕೆ ದಂಡ. ಕಾಡು, ಬೆಟ್ಟ, ಗುಡ್ಡಗಳನ್ನ ನೀವು ದಾಟಬೇಕಾಗತ್ತೆ. ಹೇಳಿದ್ ಗೊತ್ತಾಯ್ತಲ್ಲ? ಇಷ್ಟನ್ನ ಹೇಳಿ ಜಾದೂ ಮಾಡೋಳು ಅಲ್ಲಿಂದ ಮಾಯ ಆಗೋಗ್ತಾಳೆ. ಇದು ಮಾಯೆಯ ಪ್ರಪಂಚನ? ಇದೆಂತ ತಮಾಷೆ? ನಾವೆಂತಕ್ಕೆ ಇಲ್ಲಿಗೆ ಬಂದ್ವಿ? ಅದೇನೇ ಆಗ್ಲಿ ಅಪ್ಪ, ನಾವಿಲ್ಲಿಂದ ಹೊರಗೋಗ್ಬೇಕಂದ್ರೆ ಇಲ್ಲಿನ ನಿಯಮಗಳ ಪ್ರಕಾರ ನಡ್ಕೋಬೇಕು. ನಡೀರಿ, ಮುಂದೆ ಹೋಗೋಣ. 4 ಜನ ಹೋಗ್ತಾ ಹೋಗ್ತಾ ಸಂಜೆ ಆಗೋಯ್ತು. ಆದ್ರೆ ಕಾಡನ್ನ ದಾಟಕ್ಕೆ ಆಗ್ಲಿಲ್ಲ. ಅಯ್ಯೋ ದೇವ್ರೆ, ಈ ಕಾಡು ಮುಗಿತಾನೇ ಇಲ್ವಲ್ಲ. ನಡಿತಾ ನಡಿತಾ ಕಾಲೆಲ್ಲ ನೋವಾಗ್ತಿದೆ. ಅದೇ ಸಮಯಕ್ಕೆ ಈ 4 ಜನಕ್ಕೆ ಒಂದು ಶಬ್ದ ಕೇಳ್ಸತ್ತೆ. ಎಲ್ ಬನ್ನಿ, ನನ್ನ ಒಗ್ಗಟ್ಟಿಗೆ ಉತ್ತರನ ಕೊಡಿ. ಈ ಶಬ್ದ ಆ ಕಡೆಯಿಂದ ಬರ್ತಾ ಇದೆ. 4 ಜನ ಶಬ್ದ ಬರೋ ಕಡೆ ಹೊರಟ್ರು. ಒಂದು ಮರ ಅವ್ರನ್ನ ಕರಿತಾ ಇತ್ತು. ಈ ಮರ ಮಾತಾಡ್ತಿದೆ? ಸರಿಯಾಗಿ ಹೇಳ್ದೆ, ನಾನ್ ಮಾತಾಡ್ತೀನಿ. ನನ್ನ ಒಗ್ಗಟ್ಟಿಗೆ ಉತ್ತರ ಕೊಡು, ಆಗ ಕಾಡಿಂದ ಪಾರಾಗ್ಬೋದು. ಹೇಳಿ, ಅದೆಂತ ಜಾಗ ಇದೆ? ಅಲ್ಲಿಗೆ 100 ಜನ ಹೋದ್ರೆ 99 ಜನ ವಾಪಸ್ ಬರೋ ಅಂತದ್ದು. 100 ಜನ ಹೋಗಿ 99 ಜನ ವಾಪಸ್ ಬರ್ತಾರ ಅಂತ ಒಂದು ಜಾಗ ಯಾವ್ದಿರ್ಬೋದು? ಸಮೀರ್ ಮತ್ತೆ ಜ್ಯೋತಿಗೆ ಯಾವುದೇ ಉತ್ತರ ಉಳಿಲಿಲ್ಲ. ಆದ್ರೆ ಖುಷ್ಬು ತಲೆನಲ್ಲಿ ಉತ್ತರ ಬಂತು. ಸ್ಮಶಾನ. ನೀನಂತೂ ಸರಿಯಾಗಿ ಹೇಳ್ದೆ. ಪೂರ್ವದ ಕಡೆ 10 ಹೆಜ್ಜೆ ಮುಂದೆ ಹೋಗಿ ಕಾಡಿಂದ ಪಾರಾಗ್ತೀರಾ. ಆ ಮರ ಹೇಳಿದ ರೀತಿನೇ 4 ಜನ ಪೂರ್ವದ ಕಡೆ 4 ಹೆಜ್ಜೆ ಮುಂದೆ ಹೋದ್ರು. ಆಗ ಕಾಡು ಮಾಯ ಆಗೋಯ್ತು. ಹೇ, ನಾವೀಗ ಮೊದಲನೇ ಪ್ರಶ್ನೆನ ದಾಟ್ಬಿಟ್ವಿ. ನಾನ್ ಅಂದ್ಕೊಂಡಿದ್ದೆ ಅಪ್ಪ ಉತ್ತರ ಕೊಡ್ತಾರೆ ಅಂತ. ನಿಮ್ಮಪ್ಪನ್ಗಿಂತ ನೀನೇ ಬುದ್ಧಿವಂತೆ. ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಚಿಂತೆ ಮಾಡ್ಬೇಡ, ಮುಂದಿನ ಪ್ರಶ್ನೆಗೆ ಉತ್ತರ ನಾನ್ ಕೊಡ್ತೀನಿ. ಆ 4 ಜನಕ್ಕೆ ಅವ್ರ ಮುಂದೆ ಒಂದು ದೊಡ್ಡ ಬೆಟ್ಟ ಕಾಣಿಸ್ತು. ಅಪ್ಪ, ನನ್ಗನಿಸ್ತಿದೆ ನಾವ್ ಈ ಬೆಟ್ಟನ ದಾಟ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ನನಗೆ ತುಂಬಾ ಹಸಿವಾಗ್ತಿದೆ, ಮತ್ತೆ ಹೊಟ್ಟೆಯಲ್ಲಿ ಏನೂ ಇಲ್ಲ. ಸರಿಯಾಗಿ ಹೇಳ್ದೆ, ನಾವೇನಾದ್ರೂ ತಿನ್ಲೇಬೇಕು, ಮತ್ತೆ ನಿದ್ದೆನೂ ಕೂಡ ಮಾಡ್ಬೇಕು. ಮತ್ತೆ ಬೆಳಗ್ಗೆ ನಾವು ಈ ಬೆಟ್ಟನ ದಾಟೋಣ. ಆದ್ರೆ ತಿನ್ನೋದಿಕ್ಕೆ ಇಲ್ಲಿ ಏನೂ ಇಲ್ವಲ್ಲ. ಮಾಟ್ಗಾತಿ ಹೇಳಿದ್ಲು, ನಾವಿಲ್ಲಿ ಜೀವಂತವಾಗಿರ್ಬೇಕಂದ್ರೆ ಒಗ್ಗಟ್ಟಿಗೆ ಉತ್ತರ ಕೊಡ್ಲೇಬೇಕು ಅಂತ. ನಮ್ಗೆ ಊಟ ಬೇಕು. ಆ 4 ಜನಕ್ಕೆ ಒಂದು ಶಬ್ದ ಕೇಳಿಸ್ತು. ಇಲ್ ಬನ್ನಿ ನನ್ನ ಹತ್ರ,
ನನ್ನ ಒಗ್ಗಟ್ಟಿಗೆ ಉತ್ತರ ಕೊಡಿ. ಆ 4 ಜನ ನೋಡ್ತಾರೆ, ಒಂದು ಹೂವು ಅವರನ್ನ ಕರಿತಾ ಇದೆ. 4 ಜನ ಹೂವತ್ರ ಹೋಗ್ತಾರೆ. ನಾನ್ ನಿಮ್ಗೆ ಊಟ ಕೊಡ್ತೀನಿ, ಆದ್ರೆ ನಾನ್ ಕೇಳೋ ಒಗ್ಗಟ್ಟಿಗೆ ನೀವು ಉತ್ತರ ಕೊಡ್ಬೇಕು. ಹೇಳಿ, ಯಾವ ತರಕಾರಿಯಲ್ಲಿ ಬೀಗ ಮತ್ತೆ ಬೀಗದ ಕೈ ಎರಡೂ ಬರುತ್ತೆ? ತರ್ಕಾರಿನಲ್ಲಿ ಬೀಗ ಬೀಗದ ಕೈ ಇರತ್ತೆ, ಅಂತ ತರ್ಕಾರಿ ಯಾವ್ದಿದೆ? ಸಮೀರ್ ಮತ್ತೆ ಮನೋಜ್ ಕೂಡ ಏನೂ ಹೊಳಿತಾ ಇರಲ್ಲ. ಹಿಂದಿನಲ್ಲಿ ಲಾಕಿ ಅಂತಾರೆ. ಲಾಕಿನಲ್ಲಿ ಲಾಕ್ ಅಂದ್ರೆ ಬೀಗ, ಆಮೇಲೆ ಕೀ ಅಂದ್ರೆ ಬೀಗದ ಕೈ, ಎರಡೂ ಬರುತ್ತೆ. ನಿಜವಾಗ್ಲೂ ಸರಿಯಾದ ಉತ್ತರ. ನಿಮ್ಮ ಊಟ ಬರ್ತಿದೆ. ಜ್ಯೋತಿ, ನಿನ್ಗೂ ಕೂಡ ಇಷ್ಟ ಚೆನ್ನಾಗಿ ಅಡ್ಗೆ ಮಾಡೋದಕ್ ಬರಲ್ಲ. ಊಟದ ಬಗ್ಗೆ ಬಿಡಿ, ಇಲ್ಲಿ ತನಕ ನೀವು ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ನಮ್ ಮಗಳು ನಮ್ ಜೊತೆ ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ದೇವ್ರಿಗೇ ಗೊತ್ತು. ಮುಂದಿನ ಒಗ್ಗಟ್ಟಿಗೆ ನಾನೇ ಉತ್ತರ ಕೊಡ್ತೀನಿ, ನೀವ್ ಹೇಳ್ಬಾರ್ದು. ಬೆಳಿಗ್ಗೆ ಆದ್ ಕೂಡ್ಲೆ ಆ 4 ಜನ ಬೆಟ್ಟ ಹತ್ತೋದಿಕ್ಕೆ ಶುರು ಮಾಡಿದ್ರು. ಹತ್ತತಾ ಇಡೀ ದಿನನೇ ಕಳ್ದೋಯ್ತು. ಅವ್ರು ಯಾವಾಗ ಬೆಟ್ಟದ ತುದಿಗ್ ಹೋಗ್ತಾ ಇದ್ರೋ ಆ ಬೆಟ್ಟ ಇನ್ನೂ ಉದ್ದ ಆಗೋಗ್ತಿತ್ತು. ಈ ಬೆಟ್ಟ ಅಂತೂ ಪಾರಾಗೋದಕ್ಕಾಗ್ತಾನೆ ಇಲ್ಲ. ಇದು ಮಾಯೆಯ ಪ್ರಪಂಚ. ನಾವು ಹಾಗೆ ಯೋಚನೆ ಮಾಡ್ಬೇಕು. ಎಲ್ಲರೂ ಕಿರ್ಚ್ಕೊಳ್ಳಿ. ನಾವು ಬೆಟ್ಟನ ದಾಟ್ಬೇಕು, ನಾವು ಬೆಟ್ಟನ ದಾಟ್ಬೇಕು, ನಾವು ಬೆಟ್ಟನ ದಾಟ್ಬೇಕಾಗಿದೆ, ನಾವು ಬೆಟ್ಟನ ದಾಟ್ಬೇಕು. ಒಂದು ಕಲ್ಲು ಅವ್ರ ಜೊತೆ ಮಾತಾಡ್ತು. ಬನ್ನಿ ಇಲ್ಲಿ, ನನ್ನ ಒಗ್ಗಟ್ಟಿಗೆ ಉತ್ತರ ಕೊಡಿ. ಆ ವಸ್ತು ಯಾವ್ದಂತ ಹೇಳಿ. ಅದನ್ನ ಸುಡೋದಕ್ಕಾಗೋದಿಲ್ಲ, ಶಸ್ತ್ರದಿಂದ ಕತ್ತರಿಸೋದಕ್ಕಾಗೋದಿಲ್ಲ, ನೀರದನ್ನ ಕರಗ್ಸಕ್ಕಾಗಲ್ಲ, ಮತ್ತೆ ಅದಕ್ಕೆ ಮರಣ ಬರೋದೇ ಇಲ್ಲ. ಮನೋಜ್ ಇದಕ್ಕಿದ್ದ ಹಾಗೆ ಹೇಳೋಕ್ ಶುರು ಮಾಡ್ದ. ಆತ್ಮ, ತಪ್ಪು ಉತ್ತರ. ನಿಮ್ಗೆ ದಂಡ ಸಿಗುತ್ತೆ. ಆ ಕಲ್ಲು ಮಾಯ ಆಗೋಯ್ತು. ಇದಕ್ಕಿದ್ದ ಹಾಗೆ ಅಲ್ಲಿಗೆ ಒಂದು ಸಿಂಹ ಬಂತು. ಸಿಂಹ ಗರ್ಜನೆ ಮಾಡ್ತಾ ಆ 4 ಜನನ ಅಟ್ಟಿಸ್ಕೊಂಡು ಹೋಯ್ತು. 4 ಜನ ಬೆಟ್ಟದ ಮೇಲಿಂದ ಕೆಳಗ್ ಬಿದ್ದು ನೇರವಾಗಿ ಭೂಮಿ ಮೇಲ್ ಬೀಳ್ತಾರೆ. ಆಗ ಅವರು ನೋಡ್ತಾರೆ, ಆ ಸಿಂಹ ಮಾಯ ಆಗೋಗಿರತ್ತೆ. ನಿಮ್ಮ ಆಧ್ಯಾತ್ಮದ ಜ್ಞಾನದಿಂದನೇ ಇದೆಲ್ಲ ಆಗಿದ್ದು. ನಮ್ಮ ಇಡೀ ದಿನದ ಕಷ್ಟ ಎಲ್ಲ ಹಾಳಾಗ್ ಹೋಯ್ತು. ಸರಿಯಾದ ಉತ್ತರ ನೆರಳಾಗಿತ್ತು. ನೀವು ಸ್ವಲ್ಪ ಗಮನ ಕೊಡ್ಬೇಕಾಗಿತ್ತು. ನಾವೀಗ ಆಧ್ಯಾತ್ಮದ ಜೀವನದಲ್ಲಿಲ್ಲ, ಜಾದೂ ದುನಿಯಾದಲ್ಲಿದ್ದೀವಿ. 4 ಜನ ಮತ್ತೆ ಬೆಟ್ಟ ಹತ್ಬೇಕಾಗ್ ಬಂತು. ಮತ್ತೆ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೇಕಾಯ್ತು. ಬೆಟ್ಟನ ದಾಟ್ಕೊಂಡು ಅವರು ಉರಿಯೋ ಬೆಂಕಿ ಹತ್ರ ಬಂದ್ ತಲುಪಿದ್ರು. ಈ ನದಿ ಪೂರ್ತಿ ಬೆಂಕಿ ಉರಿತಿದೆ. ನಾವಿದನ್ನ ಹೇಗ್ ದಾಟೋದು? ಅಪ್ಪ, ಇಲ್ಲಿ ಮರದ ತುಂಡಿದೆ, ಅದನ್ನ ಬಳಸಿ ದೋಣಿನ ಮಾಡ್ಬೋದು ನಾವು. 4 ಜನ ಸೇರಿ ಮರದಿಂದ ಒಂದು ಸುಂದರವಾದ ಅಡ್ಗನ್ನ ತಯಾರು ಮಾಡಿದ್ರು. ಆ ದೋಣಿನ ನೀರೊಳಗಡೆ ಹಾಕಿ ಆದಷ್ಟು ಬೇಗ ಅಲ್ಲಿಂದ ಹೋಗ್ಬೇಕು ಅಂತ ಶುರು ಮಾಡಿದ್ರು. ನಾವು ಬೇಗನೆ ಈ ನದಿನ ಪಾರಾಗ್ಬೇಕು, ಯಾಕಂದ್ರೆ ಈ ದೋಣಿಗೆ ಬೆಂಕಿ ಬಿದ್ದಿದೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಈ ಬೆಂಕಿ ನಮ್ಗೊತ್ತಾಗುತ್ತೆ. ಅವರು ಇನ್ನೇನು ನದಿ ತೀರಕ್ಕೆ ತಲುಪಿದ್ರು ಅನ್ನೋ ಹೊತ್ತಿಗೆ ಆ ಅಡ್ಗಿಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಸರಿ ಸುಮಾರು ಅರ್ಧ ದೋಣಿ ಹತ್ಕೊಂಡು ಉರಿತಾ ಇತ್ತು. ಎಲ್ಲರೂ ಕೂಗಿ, ನಾವೀ ಬೆಂಕಿಯ ನದಿಯಿಂದ ಪಾರಾಗ್ಬೇಕು. ಬೆಂಕಿನ ದಾಟೋಕ್ ಮುಂಚೆ ಅಲ್ಲಿಗೊಂದು ಮೊಸಳೆ ಬಂತು. ಬೆಂಕಿಯ ನದಿಯನ್ನು ದಾಟೋದಕ್ಕೆ ನನ್ನ ಒಗ್ಗಟ್ಟಿಗೆ ಉತ್ತರ ಕೊಡಿ. ಒಂದು ವಸ್ತುವಿನ ಹೆಸರು ಹೇಳಿ. ಅದನ್ನ ಹುಡುಗಿಯರು ಹಾಕೋತಾರೆ ಮತ್ತೆ ತಿಂತಾರೆ ಕೂಡ. ಸಮೀರ್, ಖುಷ್ಬೂ ಮತ್ತೆ ಜ್ಯೋತಿಗೆ ಯಾವುದೇ ಉತ್ತರ ಹೊಳಿಲಿಲ್ಲ. ಈ ಸಲ ಮನೋಜ್ ಉತ್ತರ ಕೊಟ್ಟ. ಲವಂಗ. ಲವಂಗ ತಿಂತಾರೆ, ಅಂಗಿನ ಧರಿಸ್ತಾರೆ. ಆಮೇಲೆ ಅವರು 4 ಜನ ತಮ್ಮ ಬಾತ್ರೂಮಲ್ಲಿರೋದನ್ನ ನೋಡ್ತಾರೆ. ಮಾಯೆಯ ಟ್ರಿಪ್ಗೆ ಹೋಗಿದ್ದು ತುಂಬಾ ಮಜವಾಗಿತ್ತು, ಆದ್ರೆ ಮುಂದಿನ ಸರಿ ನಿನ್ನ ಚಡ್ಡಿನ ಬಾತ್ರೂಮಲ್ಲಿ ಬಿಡಬಾರ್ದು.